ಮೊದಲು ನಿನಗೆ ಕ್ರಶ್ ಇದ್ದಿದ್ದು ಒಪ್ಕೋತೀಯಾ? ನಾನು ಇಲ್ಲ ಅಂದಿದ್ರೆ ಬೇರೆ ಯಾರಾದರೂ ನಿಮ್ಮ ಪಾರ್ಟ್ನರ್ ಆಗಿದ್ದಿದ್ರೆ ನಿನ್ನ ಬದುಕು ಹೇಗಿರ್ತಿತ್ತು ಹೇಳ್ತಾಳೆ ಅಂತ. ಮತ್ತೆ ಮದುವೆ ಆಗಬೇಕು ಅಂದರೆ ನನ್ನನ್ನೇ ಮದುವೆ ಆಗ್ತೀಯಾ? ನಿಮಗೆ ಜಾಸ್ತಿ ಆಲ್ಮೋಸ್ಟ್ ಏನು ಗೊತ್ತಿಲ್ಲ ಅಂದರೆ ನನಗೆಲ್ಲ ಗೊತ್ತವಂತ. ಮದುವೆ ಆಗಿ 5 ವರ್ಷದಿಂದ ಪ್ರತಿ ದಿನ ಚೆಕ್ ಮಾಡ್ತಾಳೆ. ಕಿತ್ಕೊಂಡು ತಿನ್ನೋದು ಇವಳು. ನಾನು ಇವಳ ಹತ್ರ ಈಗ ತಗೋತೀವಿ ಅಂದರೆ ಮುಟ್ಟಕ್ಕೂ ಸಹ ಕೊಡಲ್ಲ ಅದನ್ನ. ಜಾಸ್ತಿ ರೊಮ್ಯಾಂಟಿಕ್ ಯಾರು? ಇಲ್ಲದೆ ನೀನು 1 ವಾರ ಬದುಕ್ತೀಯಾ? ನಾನು ತುಂಬ ದಪ್ಪ ಆದರೆ ನಾನು ಲವ್ ಮಾಡ್ತೀಯಾ? ಜಗಳಾದಾಗ ಏನು ಯೋಚಿಸ್ತೀಯಾ ಮನ್ಸಲ್ಲಿ? ಸತ್ತೋಗ್ಬಿಡೋಣ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗೈಸ್. ಹಂಗೆ ಲೈಕು ಕಮೆಂಟ್ ಮಾಡಿ. ಇವತ್ತು ಏನು ವಿಡಿಯೋ ತಗೋದಿದ್ವಿ ಅಂತ ಅಂದರೆ ಒಂದು Q&A ವಿಡಿಯೋ. ಅಂದರೆ ನಮಗೆ ನಾವೇ ಕ್ವಶನ್ ಕೇಳ್ಕೊಳ್ಳೋದು ಗೈಸ್. ಬೇರೆಯವ್ರು ಕೇಳೋದಕ್ಕಿಂತ ನಮಗೆ ನಾವು ಫಸ್ಟ್ ಕ್ವಶನ್ ಕೇಳ್ಕೊಳ್ಳೋ. ಏನಾದ್ರು ನಿಮಗೆ ಕ್ವಶನ್ ಇದ್ದರೆ ಇನ್ನೊಂದ್ಸಲ ಯಾವಾಗಾರ ವೀಡಿಯೋ ಮಾಡಿ ಹಾಕೋಣ Q&A ಕ್ವಶನ್ಗೆ ಅಂತ ಅಂದ್ಕೊಂಡಿದ್ವಿ. ಇವಾಗ ಇವ್ರದ್ದು ಕ್ವಶನ್ ಕೇಳ್ತಾರೆ, ನಾನು ಆನ್ಸರ್ ಹೇಳ್ತೀನಿ, ಇವರು ಆನ್ಸರ್ ಹೇಳ್ತಾರೆ. ಅದಕ್ಕೆ ನಾನು ಏನೋ ನನಗೆ ನೆನಪಿರೋದು ಯಾವ್ದಾರ ಇದ್ದರೆ ನಾನು ಜನರಲ್ಲ ಕೇಳ್ತೀನಿ. ಇವರು ಎಲ್ಲ ನೋಟ್ ಮಾಡ್ಕೊಂಡು ನಾನು ನೋಟ್ ಏನು ಮಾಡಿಕೊಂಡಿಲ್ಲ. ನಾವು ವಿಡಿಯೋದು ಕಾಮಿಡಿಯಾಗೆ ನಾನು ಕೇಳ್ತೀನಿ ಗೈಸ್. ಮದುವೆ ಆಗಿದ್ದು ಇಷ್ಟು ವರ್ಷದಲ್ಲಿ ಏನೇನು, ಈಗ ಗಂಡ ಹೆಂಡತಿಗೆ ಕೇಳ್ತಾರಲ್ಲ ಕ್ವಶನ್, ಆ ಥರ ಕ್ವಶನ್ಗಳು. ಸೊ ಇದೆಲ್ಲ ರೀಲ್ಸಲ್ಲೆಲ್ಲ ನೋಡಿದ್ದು ಚಿಕ್ಕ ಚಿಕ್ಕ ಕ್ವಶನ್. ಅದನ್ನೇ ನಾವು ಒಂದು ವ್ಲಾಗ್ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಾನು ಮನೇಲಿ ನಡೀತಿರೋದನ್ನೇ ಆಗಾಗ ನಡೀತಿರೋದನ್ನೇ ಕೇಳ್ತೀನಿ ಗೈಸ್. ನಾನು ಫುಲ್ ಫನ್ನಿ ಕ್ವಶನ್ ಕೇಳ್ತೀನಿ ನಾನು ಗೈಸ್. ಸರಿ, ಓಕೆ. ಫಸ್ಟ್ ನಾನೇ. ನೀವು ಮದುವೆ ಆಗೋ ಮುಂಚೆ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು? ನೀವೇನೆ. ಇವಳೆ ಗೈಸ್. ಇವ್ ನನ್ನ ಮೇಲೆ ಹೇಳ್ತಿದ್ದಾಳೆ ಸುಳ್ಳಿದು. ಇಲ್ಲ, ಇವರೇ. ನಿಜವಾದ ಆನ್ಸರ್ ಬೇಕಿದ್ರಲ್ಲಿ. ಸುಳ್ಳು ನಿಜವಾಗ್ಲೂ ನೀವೇನೆ ಫಸ್ಟ್. ಹೆಣ್ಮಕ್ಳು ಯಾವ ಥರ ಹೇಳ್ತಾರ ಗೈಸ್? ಹೇಳಲ್ಲ. ಫಸ್ಟ್ ಹೆಣ್ಮಕ್ಳು ಕೈಲೇ ಬಾಯಿ ಬಿಡಿಸ್ತಾರೆ. ಎಸ್, ನಾನು ಹೇಳಿದ್ದು. ಇನ್ನೊಂದು ಕ್ವಶನ್. ಫಸ್ಟ್ ನೋಡಿದಾಗ ಏನು ಅನ್ನಿಸ್ತು ನನ್ನನ್ನು? ಫಸ್ಟ್ ನೋಡಿದಾಗ ಕೈಕಾಲು ನಡಕ್ತಿತ್ತು. ರಿಯಲ್ ಆಗಿ ನೋಡಿದಾಗಲ್ಲ, ಫೋಟೋದಲ್ಲಿ ನೋಡಿದಾಗ? ಫೋಟೋದಲ್ಲಿ ನೋಡಿದಾಗ ಫುಲ್ ಕಪ್ಕಿದ್ದ ಅನ್ಸಿತ್ತು. ನನಗಿಂತ ಕಪ್ಕಿದ್ದಲ್ಲ, ಇವು ಫುಲ್ ಕಪ್ಕೋನೆ ಅಂತ ಅನಿಸ್ತು. ನಾನ್ ನೋಡಿದಾಗ ಚೆನ್ನಾಗವಳೆ ಹುಡುಗಿ. ಸೂರ್ಯಕಾಂತಿ ಕೆನ್ನೆ ತುಂಬಾ ಬಣ್ಣ ಬಣ್ಣ ಚಿತ್ತಾರ. ಆಮೇಲೆ ಅಂದ್ರೆ ಚಿಕ್ಕ ವಯಸ್ಸಿನ ಫೋಟೋ ತರ, ಅದು ಹಳೆಯ ಫೋಟೋ, ಅದ್ರಲ್ಲಿ ಕಪ್ಪುಗಿದ್ರು ತುಂಬಾ. ಇವಾಗ ಬೆಂಗಳೂರಲ್ಲಿ ಇದ್ದು ವೈಟ್ ಆದ್ರೆ, ಹಳ್ಳಿಗೆ ಹೋದ್ರೆ ಮತ್ತೆ ಬ್ಲ್ಯಾಕ್. ಸರಿ, ಓಕೆ. ಮೂರನೇ ಕ್ವಶನ್. ಫಸ್ಟ್ ಟೈಮ್ ಜಗಳ ಆಗಿದ್ಯಾ ಯಾವಾಗ? ಮದುವೆ ಆಗಿದ್ದೀನಾನೆ. ಮುಂಗುಸಿ ಜಾತ ಇಬ್ಬರದು ಮದುವೆ ಆಗಿದ್ದೀನಾನೆ. ಜಗಳ ಆಗಿತ್ತು. ಸಿಂಪಲ್ ಜಗಳ ಗೈಸ್, ಅದೆಲ್ಲ ದೊಡ್ಡ ಜಗಳ ಏನಲ್ಲ. ಮದುವೆ ಆಗಿದ್ದೀನಾನೆ ಗೈಸ್. ಫಸ್ಟ್ ಜಗಳ ನೆನಪೇ ಇಲ್ಲ ಗೈಸ್. ಅಂದ್ರೆ ಇವ್ರು ನನ್ನ ಜೊತೆ ಜಗಳ ಆಡಿಲ್ಲ, ಯಾವಾಗ್ಲೂ ನಗಾಡ್ತಾ ಇರ್ತಾರೆ. ನನಗೆ ಫಸ್ಟ್ ಜಗಳ ಅಂದ್ರೆ ಮದುವೆ ಆಗಿದ್ದೀನಾನೆ ಗೈಸ್. ನನಗೆ ಗೊತ್ತಿಲ್ಲ ಏನಕ್ಕೆ ಅದೆಲ್ಲ ಹೇಳಕ್ಕಾಗಲ್ಲ ಗೈಸ್. ಏನೇನೋ ಐತೆ ವಿಚಾರ. ಸರಿ, ಫಸ್ಟ್ ಐ ಲವ್ ಯು ಹೇಳಿದಾರೆ ಯಾರು? ನೀನೇ. ನಾನು ಗೈಸ್. ನಿನ್ ಕ್ವಶನ್ ಕೇಳಿ. ನನ್ನ ಕ್ವಶನ್ ಕೇಳ್ಬಿಟ್ರೆ ಮುಗಿದ ಗೈಸ್. ಏನಂತ ಅಂದ್ರೆ, ನಮ್ಮ ಮಕ್ಕಳಾಗಿ ಆಗ್ಲೇನೆ ನಮ್ ದಿವ ಹುಟ್ಟಿ 5 ವರ್ಷ ಆಗಿದೆ. ಇದುವರೆಗೂ ಒಂದ್ಸಲಿನಾರ ಅವ್ರದ್ದು ತೊಳೆದಿದ್ಯಾ? ಒಂದ್ಸಲಿನಾರ ಮಕ್ಳನ್ನ ನೋಡ್ಕೊಂಡಿದ್ಯಾ, ತೊಳೆದಿದ್ಯಾ? ಅದ್ ಹೇಳಿ. ಒಂದ್ಸತಿ ಮಾಡಿದೀನಿ. ಒಂದ್ಸಲಿ ನೀನ್ ಕೇಳಿದ್ ಒಂದ್ಸತಿ ಆನ್ಸರ್ ಬಂತಲ್ಲ ಗೈಸ್, ಅಷ್ಟೇ. ಬೇರೆ ಕ್ವಶನ್. ನಾನು ಇಲ್ದ ಹೋದಾಗ ಅಷ್ಟೇನೆ ಅಲ್ಲ, ನಾನು ಇದ್ದಾಗ್ಲೂ. ಬೇರೆ ಇನ್ನೊಂದು ಏನಂತಂದ್ರೆ, ಜಾಸ್ತಿ ಫೋನ್ ನೋಡೋದು ಯಾರ ಮನೇಲಿ? ಜಾಸ್ತಿ ಫೋನ್ ನೋಡೋದು ಬೆಳಗ್ಗೆ ಸಂಜೆ ನಮ್ಮ ನವಿ. ಸಂಜೆ ಹೊತ್ತು ನಾನು ಅಡ್ಗೆ ಎಲ್ಲ ಇವರು ಮಾಡಿ ಇಟ್ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗ್ತಾರೆ ಗೈಸ್. ಬೆಳಗಿನ ಸಂಜೆ ನಾನು ನೋಡ್ತೀನಿ. ಬಾತ್ರೂಮಲ್ಲಿ ಎಷ್ಟೊತ್ತು ಬಾತ್ರೂಮಲ್ಲಿ ಜಾಸ್ತಿ ಯಾರು ಕೂತ್ಕೊಂಡು ಫೋನ್ ನೋಡ್ತಾರೆ? ಯಾರೋ. ಅದೇನಂತ ಗೊತ್ತಿಲ್ಲ ಗೈಸ್. ಎಲ್ಲ ಗಂಡ್ಮಕ್ಳು ಅಷ್ಟೇನೋ, ಇವರೇ ಅಷ್ಟು ಅನ್ಕೋತಿಲ್ಲ. ಬಾತ್ರೂಮ್ ಬೇರೆ ಕೆಲಸ ಎಲ್ಲ ಪಟಪಟ ಅಂತ ಆಗ್ತಾ ಇರತ್ತೆ, ಅರೆ ಬಾತ್ರೂಮ್ ಹೋಗೋದು ಮಾತ್ರ ಪಟಪಟ ಅಂತ ಆಗಿರಲ್ಲ. ಸರಿ, ಆಯ್ತಾ ಕ್ವಶನ್ ನಿಂದು? ನಾನು ಕೇಳ. ಹೆಚ್ಚು ಜಗಳ ಮಾಡೋದು ನಿಜವಾದ ಆನ್ಸರ್, ಸುಳ್ಳು ಹೇಳಂಗಿಲ್ಲ. ನಾನೇ ಗೈಸ್. ಹೆಂಗೆ ಆನ್ಸರ್? ಇವಳೆ ಜಾಸ್ತಿ ಸಾರಿ ಕೇಳೋದು ಯಾರು ಫಸ್ಟ್? ನಾನು. ನಿಜ ಆನ್ಸರ್ ಬೇಕಾಗಿರೋದಲ್ಲಿ. ಜಗಳ ಮಾಡೋದು ಇವಳು, ಸಾರಿ ಕೇಳೋದು ನಾನು.
ಮನೆ ಕೆಲಸದಲ್ಲಿ ಸೋಮಾರಿ ಯಾರು? ಇವಾಗ ಇಬ್ರು ಅಲ್ಲ ಗೈಸ್, ಇವಳೆ ನಾನ್ ಜೊತೆಲಿ ಇದ್ಬಿಟ್ರಂತ ನಾನ್ ಮನೇಲಿ ಇದ್ರೆ ಕೆಲಸನೇ ಮಾಡಲ್ಲ, ಒಟ್ಟು ಸೋಂಬೇರಿಯಾಗಿ ಹೋಯ್ತಾಳೆ. ನಾನಿಲ್ಲ ಅಂದ್ರೆ ಮನೆ ಕೆಲಸ ಆರಾಮ ಮಾಡ್ಕೊಂಡು ನಂಗೆ ನಗು ಬರ್ತೈತೆ ಗೈಸ್. ಹೆಚ್ಚು ಖರ್ಚು ಮಾಡೋದು ಯಾರು? ಇವಳು. ಇಲ್ಲ ಗೈಸ್, ಹೆಚ್ಚು ಖರ್ಚು ಮಾಡೋದು ಇವರು, ಖರ್ಚು ಮಾಡ್ಸೋದು ಇವಳು. ಖರ್ಚು ಮಾಡೋದು ನಾನು. ನನ್ನ ಹತ್ರ ಅಮೌಂಟ್ ಇದ್ರೆ ಗೈಸ್ ನಾನು ಖರ್ಚು ಮಾಡಲ್ಲ, ಅದೇ ಇವ್ರ ಹತ್ರ ಅಮೌಂಟ್ ಇದ್ರೆ ಖರ್ಚು ಮಾಡಿಸ್ತೀನಿ. ಜಾಸ್ತಿ ಫೋನ್ ಬಳಸೋರು ಯಾರು? ಫೋನ್ ಬಳಸೋದು ಅದೇ ನಾನು ಕೇಳಾಯ್ತಲ್ಲ ನೀನೇ ಅಂತ ಒಪ್ಕೊಂಡಿದ್ಯಲ್ಲ ನೀನು. ಸರಿ ಓಕೆ, ನಾನೇ. ಅದೇ ಸಂಜೆ ಹೊತ್ತು ಮಾತ್ರ ನಾನು, ಬೆಳಗ್ಗೆ ಸಂಜೆ ತನಕ ಇವಳು. ಗೈಸ್ ಅಡ್ಗೆ ಮಾಡ್ಬೇಕು, ಮಕ್ಳು ನೋಡ್ಕೋಬೇಕು. ಇಬ್ರು ಮಕ್ಳು ತುಂಬಾ ಜನ ಹೇಳ್ತಾರೆ ಏನಂತ, ಇಬ್ರು ಮಕ್ಳನ್ನ ಇನ್ನೂ ಒಬ್ರು ಯಾರೋ ಜೊತೆಲಿ ಇರ್ತಾರೆ ಮಕ್ಳು ನೋಡ್ಕೊಳಕ್ಕೆ. ನಾನು ಮನೆ ಕೆಲಸ ಮಾಡ್ಕೊಂಡು ಪ್ರತಿಯೊಂದನ್ನು ಮಾಡ್ಕೊಂಡು ಅವ್ರಿಬ್ರು ನೋಡ್ಕೊಂಡು ಒಬ್ಳೇ ಇರ್ತೀನಿ ಗೈಸ್. ಅದ್ರ ಮೊಬೈಲ್ ಬೇರೆ ನೋಡೋಕೆ ಟೈಮ್ ಸಿಗುತ್ತೆ ನಂಗೆ. ನೆಕ್ಸ್ಟ್ ಕ್ವಶನ್. ಸರಿ, ಮದ್ವೆ ಆಗಿ 5 ವರ್ಷ ಆಗೈತಲ್ಲ, ಇಲ್ಲಿ ತನಕ ನಿನ್ಗೆ ಒಂದು ಒಳ್ಳೆ ಕ್ಷಣ ಅನ್ನೋದು ಯಾವ್ದು ನೆನಪಿದೆ? ಎಲ್ಲ ಜಗಳಾಡಿ ಕ್ಷಣನೇ ನೆನಪಿರೋದು ಗೈಸ್. ಒಂದೂ ಖುಷಿಯಾಗಿರೋದು ಐತೆ, ಅದೇ ಜಾಸ್ತಿ ಜಗಳ ಆಡಿತಾ ಟೈಮಲ್ಲೇ ಖುಷಿಯಾಗಿರೋದು. ಒಂದೊಂದು ನೆನಪಿರೋದು ಅಂದರೆ ನಾನು ಇವರು ಹೋಗ್ಬಿಟ್ಟು ಬೆಟ್ಟದ ಮೇಲೆ, ರಂಗಸ್ವಾಮಿ ಬೆಟ್ಟದ ಮೇಲೆ ಇವರು ಮದ್ವೆಗಿಂತ ಮೊದಲು GB ಅಂತ ಬರ್ದಿದ್ರು, ಆರ್ಟ್ ಆಗ್ಬಿಟ್ಟು. ಅದು ತುಂಬ ಅಲ್ಲಿ ಹೋಗಿ ಮತ್ತೆ ಹೋಗಿದ್ವಲ್ಲ ಇಬ್ರು, ಅದು ತುಂಬ ಇವಳು ನೋಡೋಕ್ಕಿಂತ ಮುಂಚೆ ನಮ್ಮೂರಲ್ಲಿ ನೆಟ್ವರ್ಕ್ ಸಿಗಲ್ಲ ಗೈಸ್, ಬೆಟ್ಟದ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ದೇವಸ್ಥಾನ ಇದೆ ಅಲ್ಲಿ ಮಾತಾಡ್ಕೊಂಡು ಬರ್ದಿದ್ರು. ಆಮೇಲೆ ಮದ್ವೆ ಆದ್ಮೇಲೆ ನಾವು ಅಲ್ಲಿಗೆ ಹೋಗಿ ನೋಡಿದ್ದು, ಅದು ತುಂಬಾ ಖುಷಿ ಇತ್ತು. ನನ್ನಲ್ಲಿ ನಿಮ್ಗೆ ಇಷ್ಟವಾಗುವ ಅದೇ ಕ್ವಶನ್ ನಾನು ಕೇಳ್ತೀನಿ, ಯಾವುದು ಹೇಳು? ತುಂಬಾ ಐತೆ, ಎಂತದೇನೆಂತ ಒಂದೇ ಅದರ ಪಾಪುಗೂ ಹುಟ್ಟಿದ ದಿನ ನಂಗೆ ತುಂಬಾ ಇಷ್ಟ ಆಗಿದೆ. ನನ್ನ ಪಕ್ಕ ಅದೇ ಹೇಳ್ತಾರೆ ಅಂತ ಮನಸ್ಸಲ್ಲೇ ಅನ್ಸಿತ್ತು. ಯಾವ ಪಾಪು ದಿವನ ಖುಷಿನ ಇಬ್ರು ಹುಟ್ಟಿದ್ದು ತುಂಬಾ, ದಿವಿ ಹುಟ್ಟಿದೊಂದು ತುಂಬಾ ಫಸ್ಟ್ ಪಾಪು ಅಲ್ವಾ, ತುಂಬಾ ಖುಷಿ ಇತ್ತು ಗೈಸ್. ಇವನು ನನ್ನ ಚಿಕ್ಕ ಮಗ ಗೈಸ್, ಒಳಗಡೆ ಸುಮ್ಮನೆ ಕೂರಿಸ್ಬಿಟ್ಟು ಬಂದಿದ್ದೇನೆ. ಸೊ ಒಳಗಡೆ ಹೋಗಿ ಮಗನೇ, ನಾವು ವಿಡಿಯೋ ಮುಗಿಸ್ಕೊಂಡು ಬರ್ತೀವಿ, ಓಕೆನಾ? ನಮ್ ದಿವ ಹುಟ್ಟಿದ್ದು ತುಂಬಾ ಖುಷಿ ಇತ್ತು ಗೈಸ್. ಅದ್ರದ್ದು ಲಾಗ್ ಏನಾದ್ರು ಬೇಕಾದ್ರೆ ಆ ಪ್ರೆಗ್ನೆನ್ಸಿ ಇದ್ದು ಲಾಗ್ ಮಾಡಿಲ್ಲ, ನಮ್ ಖುಷಿ ಪ್ರೆಗ್ನೆನ್ಸಿದೆಲ್ಲ ಲಾಗ್ ಮಾಡಿದೀವಿ. ಅವನಿದ್ದಕ್ಕ ಆಲ್ರೆಡಿ ಶುರು ಮಾಡಿದ್ದು ವಿಡಿಯೋನ, ದಿವ ಹುಟ್ಟಾದ್ಮೇಲೆ. ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಿರ್ಲಿಲ್ಲ, ಅದ್ರದ್ದೊಂದು ಸ್ಟೋರಿ ಇದೆ ಗೈಸ್, ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಮಾತ್ರ. ಲಾಕ್ಡೌನ್ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. ಸರಿ ಓಕೆ, ನನ್ನಲ್ಲಿ ನಿಮ್ಗೆ ಇಷ್ಟವಾಗೋ ಗುಣ ಯಾವುದು? ಕೇರ್ ಮಾಡೋದು ಗೈಸ್, ಆಮೇಲೆ ತುಂಬಾ ಪ್ರೀತಿ ಮಾಡೋದು. ನಾನು ಯಾವಾಗ ಮುನ್ಸ್ಕೊಂಡ್ರು ಅವ್ರಾಗ ಅವರೇ ಬಂದು ಮಾತಾಡ್ತಾರಲ್ಲ, ಅದು ಇಷ್ಟ. ನಾನು ತುಂಬ ಕೋಪ ಮಾಡ್ಕೊಡ್ತೀನಿ, ಇನ್ನೇನು ಡೈವರ್ಸ್ ಲೆವೆಲ್ಗೆ ಹೋಗಿರ್ತೀನಿ, ಇನ್ನೇನು ಇಲ್ಲ ನಂಗೆ ಬಿಟ್ಟೆ ಹೋಯ್ತೀನಿ, ನಾನು ಯಾವುದೇ ಕಾರಣಕ್ಕೂ ಇರಲ್ಲ ಅನ್ನೋ ಟೈಮಿಗೆ ಹೋದಾಗ ಅವಾಗ ಇವ್ರು ಬಂದು ಸಮಾಧಾನ ಮಾಡ್ತಾರಲ್ಲ, ಹಿಂಗೆ ಅಂತ ತಿಳಿಸಿ ಹೇಳ್ತಾರಲ್ಲ, ಅದು ತುಂಬ ಇಷ್ಟ. ಸೊ ಇದೇ ಕ್ವಶನ್ ನನಗೆಲ್ಲ ಕೇಳಂಗಿಲ್ಲ, ನೀನು ಕೇಳಬೇಕು ಮರ್ತ್ಕೊಂಡಿದ್ದೆ ಗೈಸ್. ಹೇಳ ನಂದು ಇರೋ ಗುಣ ಯಾವ್ದು ಇಷ್ಟ? ನಾ ಈ ಕ್ವಶನ್ ತಗೊಳಲ್ಲ ಗೈಸ್, ಇವಳ್ದು ಸ್ವಂತ ಕ್ವಶನ್ ಬೇಕು ನಂಗೆ. ಪ್ಲೀಸ್ ಹೇಳಪ್ಪ. ಎಲ್ಲ ಗುಣನೂ ಇಷ್ಟ ಆಗುತ್ತೆ, ಜಗಳ ಮಾಡೋದು ಅಂದ್ಬಿಟ್ಟು ಕರೆಕ್ಟಾಗಿ ಹೇಳ್ಬೇಕು. ಎಲ್ಲ ಗುಣನೂ ಇರಲ್ಲ ಗೈಸ್. ನಾನು ಪ್ರೀತಿ ಮಾಡೋದು, ಕೇರ್ ಮಾಡೋದು, ಗಂಡ ಅನ್ನೋದು ಮುಖ್ಯ, ಮಕ್ಕಳು ಮುಖ್ಯ ಅಂತ ಗುಣ ಆಯ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಕೋಪ ಬರೋ ವಿಷಯ ಯಾವುದು ನನ್ನಲ್ಲಿ? ಫೋನ್ ನೋಡೋದು ಗೈಸ್. ಏನಂದ್ರೆ ನಾನು ಇವಾಗ ಮಾತಾಡ್ಸ್ತಾ ಇರ್ತೀನಿ ಕೇಳಿ ಗೈಸ್, ನಾನು ಮಾತಾಡ್ಸ್ತಾ ಇರ್ತೀನಿ. ಅವ್ರು ನಾನು ಏನಾರ ಪ್ರೀತಿ ವಿಚಾರ ಆಗಲಿ, ನಮ್ಮ ಮಕ್ಳ ವಿಚಾರ ಆಗಲಿ, ಹಿಂಗೆ ಮಾಡಿದ್ರು ಹಂಗೆ ಮಾಡೋದು ಅಂತ ಮಾತಾಡ್ಸ್ತಾ ಇರಲಿ, ಇವ್ರು ಪಡೆದಿರೋ ಫೋನು ಹಿಂಗೆ ಎದ್ದಾಡ್ತಾರೆ, ಅದು ಕೇಳಿಸ್ಕೊಂಡಿರ. ಆಮೇಲೆ ಅಂತ ಏನೋ ಗೊತ್ತಿಲ್ದಂಗೆ ನಾನು ಅಷ್ಟೊಂದು ಮಾತಾಡಿರ್ತೀನಿ, ಇವ್ರು ಒಂದೇ ಒಂದು ರಿಯಾಕ್ಷನ್ ಕೊಡೋದು. ಸರಿ ಆಯ್ತು ಆಯ್ತು, ಇವಾಗ ನನಗೆ ಕೇಳಿದೆ ಅಲ್ವಾ, ನಿನ್ನಲ್ಲಿ ಕೋಪ ಬರೋದು. ನನ್ನ ಕೋಪ ಬರೋ ವಿಚಾರ ಯಾವ್ದಿದೆ ನನ್ನಲ್ಲಿ? ಅದೇನೆ ಜಗಳ ಮಾಡೋದು, ಆಮೇಲೆ ಹೇಳಿದ ಮಾತು ಕೇಳಲ್ಲ. ಏನ್ ಹೇಳಿದ ಮಾತು? ನಾನು ಸಣ್ಣ ಪಾಪ, ನಾನು ಸೋಂಬೇರಿನಾ? ನಾನಿದ್ರೆ ಸೋಂಬೇರಿ ಕೈಸುಡು. ಅಡುಗೆ ವಿಷಯದಲ್ಲಂತೂ ನಾನು ಬಂದು ಹೆಲ್ಪ್ ಮಾಡ್ಲಿ, ಸ್ವಲ್ಪ ಕೈ ಹಾಕ್ಲಿ ಅಡುಗೆಗೆ ಅಂತ ಅಂದ್ರೆ ತುಂಬಾ ಸಾಕಾದಂಗಾಗಿರುತ್ತೆ ಗೈಸ್ ಮಕ್ಳು ನೋಡ್ಕೊಂಡು. ಅವಾಗ ಒಂಚೂರು ಕೇಳ್ತೀನಿ ಅಷ್ಟೇ. ಬೆಳಗ್ಗೆ ಬೇಗ ಯಾರು ಎದ್ದೇಳ್ತಾರೆ? ಫಸ್ಟ್ ನಮ್ಮಲ್ಲಿ ಅಲ್ಲ, ಇವಾಗ ಸಂಡೇ ಆಗಿರುತ್ತೆ ಅನ್ಕೋ, ಮಾಮೂಲಿ ಟೈಮಲ್ಲಿ ಇವ್ರು ಎದ್ದೇಳ್ತಾರೆ ಗೈಸ್ 6:30ಗೆ ಎದ್ದು ಡ್ಯೂಟಿಗೆ ಹೋಗ್ತಾರೆ, ಇವರೇ ಬೇಗ ಎದ್ದೇಳೋದು, ಅದು ಬೇರೆ ವಿಚಾರ. ಇವಾಗ ರಜೆ ಇರುತ್ತೆ ಅನ್ಕೊಳ್ಳಿ, ಒಂದು ವಾರ ರಜೆ ಇರುತ್ತೆ ಅನ್ಕೊಳ್ಳಿ, ಅವಾಗ ನಾನು ಒಂದು ಜೊತೆ ಇವ್ರು ಎದ್ದೇಳ್ತಾರೆ ಅಂತ ಅನ್ಕೊಂಡಿರ್ತೀನಿ. ಮಾಮೂಲಿ ಟೈಮಲ್ಲಿ ಎದ್ದಿರ್ತಾರಲ್ಲ ಆ ರೀತಿ ಎದ್ದೇಳಲ್ಲ ಗೈಸ್. 10 ಗಂಟೆ ಆಗಲಿ, 11 ಗಂಟೆ, 1 ಗಂಟೆ ಬೇಕಾದ್ರೆ ಮಲಿಕೋತಾರೆ 3 ಜನ ಅಪ್ಪ ಮಕ್ಕಳು. ಸರಿ ಓಕೆ. 5 ವರ್ಷ ಆಗೈತೆ, ಪ್ರೀತಿ ಹೆಚ್ಚಾಗೈತೆ ಕಡಿಮೆ ಆಗೈತೆ ನನ್ನ ಮೇಲೆ? ಹೆಚ್ಚಾಗಿದೆ ಗೈಸ್. ನಿಂಗೆ? ನನಗೂ ಬ್ಯಾಲೆನ್ಸ್ ಎಲ್ಲ ಹೋಗ್ತಿದ್ದು, ಹಿಂಗೆ ಹೋಗ್ತಾ ಇತ್ತು, ಜಾಸ್ತಿ ಆಗ್ತದೆ. ಸೊ ಹಾಗೆ ಇನ್ನೊಂದು ಕ್ವಶನು, ಯಾವುದು?
ನಾನು ಇಲ್ಲ ಅಂದಿದ್ರೆ ಬೇರೆ ಯಾರಾದರೂ ನಿಮ್ಮ ಪಾರ್ಟ್ನರ್ ಆಗಿದ್ದಿದ್ರೆ ನಿನ್ನ ಬದುಕು ಹೇಗಿರ್ತಿತ್ತು? ಗೊತ್ತಿಲ್ಲ ಗೈಸ್, ಬೇರೆ ಮದುವೆ ಆಗಿದ್ರೆ ಹೆಂಗಿರ್ತಿದೆ ಬೇರೆಯವ್ರನ್ನ ಅಂತ ಅಂದಿದ್ರೆ, ಇವಾಗ ನಮ್ಗೆ ಚೆನ್ನಾಗಿದ್ದೀನ, ನಮ್ದು ಏನೇ ಕಷ್ಟ ಇರಲಿ, ಏನೇ ಕಚ್ಚಾಡಲಿ, ಏನೇ ಇದಿರಲಿ, ನಮಗೆ ದುಡ್ಡು ಕಸಲಾಗಲಿ ಬೇರೆ ಇದ್ರಲ್ಲಾಗಲಿ ಏನೇ ಪ್ರಾಬ್ಲಮ್ ಇದ್ರೂ ನಾವಿಬ್ಬರು ತುಂಬ ಖುಷಿಯಾಗಿರ್ತೀವಿ ಯಾವಾಗ್ಲೂ. ಅದು ಬೇರೆಯವ್ರ ಹತ್ರ ಸಿಕ್ತಿತ್ತೋ ಇಲ್ವೋ, ಕುಡ್ಕೊಬಂದು ಹೊಡಿಯೋರು ಸಿಕ್ತಿದ್ರು ಏನೋ, ನನ್ನ ಗಂಡ ಕುಡಿಯಲ್ಲ, ಬೀಡಿ ಸಿಗರೇಟ್ ಸೇದಲ್ಲ, ಅದರಲ್ಲಿ ನಾನು ಅದೃಷ್ಟವಂತೆ ಅಂತ ನಂಗೆ ಅನ್ಸುತ್ತೆ. ಓಕೆ, ಅದು ನಂಗೆ ತುಂಬ ತುಂಬ ಇಷ್ಟ ಆಗಿದ್ದ ಗುಣ ಅಂದರೆ, ಒಂದು ಬೀಡಿ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಅದು ನಂಗೆ ತುಂಬ ಲಕ್ಕಿಯಾಗಿ ಸಿಕ್ಕೈತೆ. ಸರಿ, ಓಕೆ. ಇದಂತೂ ಒಂದು ದೊಡ್ಡ ಕ್ವಶನು. ಇದಕ್ಕೆ ಆನ್ಸರ್ ಇವು ಈಗ ಆನ್ಸರ್ ಹೇಳಿದಾಳಲ್ಲ, ಅದಕ್ಕೇನೆ ಒಂದು ಕ್ವಶನ್ ಇದೆ. ಮೋಸ್ಟ್ಲಿ ಆನ್ಸರ್ ನನಗೆ ಅನಿಸುತ್ತೆ ಅದೇ ಬರುತ್ತೆ ಅಂತ. ನೋಡೋಣ ಏನು ಹೇಳ್ತಾಳೆ ಅಂತ. ಮತ್ತೆ ಮದುವೆ ಆಗಬೇಕು ಅಂದರೆ ನನ್ನನ್ನೇ ಮದುವೆ ಆಗ್ತೀಯಾ? ಬೇರೆ ಜನ್ಮ ನೆಕ್ಸ್ಟ್ ಆಯ್ತೀನಿ ಗೈಸ್, ಯಾಕೆಂದರೆ ಇದೇ ರೀತಿ ಇದ್ರೆ ಪಕ್ಕ ಆಯ್ತೀನಿ, ಬೇರೆ ರೀತಿ ಇದ್ರೆ ಆಗಲ್ಲ ಗೈಸ್. ಅಂದರೆ ಇದೇ ರೀತಿ ಗುಣ ಇದೇ ಥರ ಇದ್ರೆ ಆಗ್ತೀನಿ. ಸರಿ, ನನಗೋಸ್ಕರ ನಿನ್ನ ಅಭ್ಯಾಸ ಯಾವ್ದಾರು ಬದಲಾಯಿಸ್ಕೊಂಡಿದ್ದೀನಿ ಅಂದರೆ? ಕೋಪ ಬದಲಾಯಿಸಿದ್ಯಾ? ಜಗಳ ಮಾಡೋದು ಮುಂಚೆ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ. ತುಂಬಾ ಜಗಳ ಮಾಡುವೆ ಗೈಸ್. ಆಮೇಲೆ ತುಂಬಾ ಅಳುವೆ, ಅದನ್ನೆಲ್ಲ ಬದಲಾಯಿಸ್ಕೊಂಡಿನಿ. ತುಂಬಾ ಅಳಲ್ಲ, ತುಂಬಾ ಕೋಪ ಜಾಸ್ತಿ ಮಾಡ್ಕೊಳ್ಳಲ್ಲ, ಆಮೇಲೆ ತುಂಬಾ ವಾದ ಮಾಡುವೆ. ಇವಾಗ ಅಷ್ಟೊಂದು ಮಾಡಲ್ಲ, ಸ್ವಲ್ಪ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನೀನೇನು ಬದಲಾಯಿಸ್ಕೊಂಡಿದ್ಯಾ ನನಗೋಸ್ಕರ? ತುಂಬ ತಾಳ್ಮೆ ಇಷ್ಟೊಂದು ಇರಲಿಲ್ಲ ಮುಂಚೆ, ಸ್ವಲ್ಪ ಇತ್ತು, ಇವಾಗ ಜಾಸ್ತಿ ತಾಳ್ಮೆ ಐತೆ. ಇವಳು ಹೇಳಿದ್ನ ಕೇಳೋ ಅಂಥದ್ದು, ಇವಳು ಒಂದು ಸ್ವಲ್ಪ ಜಾಸ್ತಿ ಜಗಳ ಮಾಡ್ಬೇಕಾದ್ರೆ ಆಯಿತು ಇಗ್ನೋರ್ ಮಾಡ್ತಾ ಇರ್ತೀನಿ, ಆ ಕೋಪನೆಲ್ಲ ತಡ್ಕೋತಾ ಇರ್ತೀನಿ. ಇಗ್ನೋರ್ ಮಾಡ್ತಾರಂತೆ ನಾನು ಇನ್ನೇನು ಮಾಡೋಣ, ವಾಪಸ್ ಇವಳ ಥರನೇ ಮಾತಾಡಿದ್ರೆ ಅದು ಜಗಳ ಆಗಿ ಅಕ್ಕಪಕ್ಕದ ಮನೆಗೆ ಗೊತ್ತಾಗಿ ಈ ಥರ ಎಲ್ಲ ಆಗುತ್ತೆ ಅಂತ ಆಯಿತು, ಸಮಾಧಾನ ಆಗುತ್ತೆ. ನಾನು ಮದುವೆ ಆಗೋ ಟೈಮಲ್ಲಿ ನಿಜವಾಗ್ಲೂ ಜೊತೆಲೇ ಇರಲ್ವೇನೋ ಇವ್ರ ಜೊತೆ, ನಾನು ಮತ್ತೆ ನಾನು ಅಪ್ಪ ಮನೆಗೆ ಹೋಗ್ಬಿಡ್ತೀನಿ ಅನ್ನೋ ಲೆವೆಲಲ್ಲಿ ಇತ್ತು ನನ್ನ ಕೋಪ, ಸಿಟ್ಟು, ಅಳು, ಜಗಳ ಆದರೆ ಇತ್ತು. ಫುಲ್ಲು ನನ್ನ ಬದಲಾಯಿಸಿದೆ ಇವರು. ಹಿಂಗಿರ್ಬೇಕು, ಅಡುಗೆ ಮಾಡೋಕ್ಕೂ ಗೊತ್ತಿರಲಿಲ್ಲ, ಅದನ್ನೆಲ್ಲ ಹೇಳ್ಕೊಟ್ಕೊಂಡು. ಸೊ ಬೇಕಲ್ವಾ, ಪ್ರತಿಯೊಂದು ಅಡುಗೆನ ನನ್ನ ಹಸ್ಬೆಂಡೇ ಕಲಿಸಿರೋದು. ಅಂದರೆ ಒಂದೊಂದು ಗೊತ್ತಾಗಿಲ್ಲ ಅಂದರೆ ಅಮ್ಮಂಗೆ ಫೋನ್ ಮಾಡ್ತೀನಿ ಈಗಲೂ ಕೂಡ. ಅಂದರೆ ಬೇಸಿಕ್ ಅಂತ ಇರುತ್ತಲ್ಲ, ಅದನ್ನೇ ಇವ್ರು ಕಲಿಸ್ಕೊಟ್ಟಿದ್ದು. ಡ್ರಾಮಾ ಮಾಡೋದು ಯಾರು ಇದರಲ್ಲಿ? ನಮ್ಮನೆಯವರೆಯ. ಈಗ ಮನೇಲಲ್ಲ, ಹೊರಗಡೆ ಹೋದಾಗ ನನಗೆ ಇವಾಗ ಏನಾರು ಗೊತ್ತಿರಲ್ಲ, ಅದು ನನಗೆ ಗೊತ್ತೈತೆ ಅಂತ ನಾಟಕ ಮಾಡೋದು ಇವಳು ಗೈಸ್. ಇವಳಿಗೆ ಜಾಸ್ತಿ ಆಲ್ಮೋಸ್ಟ್ ಏನು ಗೊತ್ತಿಲ್ಲ ಅಂದ್ರೆ ನನಗೆಲ್ಲ ಗೊತ್ತಂತ ಮಾಡ್ತಾಳೆ. ಮೌನ ಜಗಳ ಮಾಡ್ಕೊಂಡು ಮೌನ ಮಾಡೋದು ಯಾರು? ನಾನೇ. ಮುನ್ಸ್ಕೊಂಡೋಗಿ ಕುತ್ಕೊಂಡೋದು ಮೂಲೆಯಲ್ಲಿ ಮಾತಾಡಲ್ಲ ಒಂದು ಕಾಲು ಗಂಟೆ ಅರ್ಧ ಗಂಟೆ. ಅದನ್ನ ನೋಡಿ ನೋಡಿ ನಾನು ಕಲ್ತ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಹೊರಗಡೆ ಹೋದಾಗ ಮನೇಲಿ ಊಟ ಮಾಡ್ಬೇಕಾದ್ರೆ ಹಿಂಗೆ ಮಾಡೋದು, ಹಿಂಗೆ ಗಬಗಬ ಅಂತ. ಹೊರಗಡೆ ಹೋದಾಗ ಸ್ಟೈಲಾಗಿ ಸ್ಪೂನ್ ಇಟ್ಕೊಂಡು ತಿನ್ನೋದು ಯಾರು ನಮ್ಮನೇಲಿ? ಈ ನಾವಿಬ್ರಲ್ಲಿ ಇವಳೇನೆ. ಮನೇಲಿ ಗೈಸ್ ಇಷ್ಟಿಷ್ಟು ಅನ್ನ ನನ್ನ ಕೈ ಎಷ್ಟು ಕೈ ಕೊಟ್ರೂ ಇಸ್ಕೊಂಡು ತಿಂತಾಳೆ. ಹೊರಗಡೆ ನನ್ನ ಕೈ ತುತ್ತಿಸ್ಕೊಳ್ಳಲ್ಲ, ಅವಳೆ ಸ್ಪೂನ್ ನಿಧಾನ. ಇಲ್ಲ ಗೈಸ್, ಇನ್ನು ಇವ್ರಿಗೆ ಹಂಚಿಕೆ. ನಾನು ಹೊರಗಡೆ ಹೋದಾಗ ಹಿಂಗೆ ತಿನ್ಸಿದ್ರೆ ಸಾಕು, ನೀನ್ ತಿನ್ನಿಸ್ತೀಯಾ? ನೋಡ್ತವ್ರೆ ಅಂತ. ನಾನು ತಿನ್ಸಕ್ ಹೋಗ್ತೀನಿ, ಇಷ್ಟಿಷ್ಟು ತಿನ್ಸಕ್ ಇಷ್ಟಪಡಲ್ಲ. ಚೂರು ತಿನ್ಸ್ಬೇಕು ಹೊರಗಡೆ ಹೋದಾಗ, ಹಿಂಗೆ ಯಾವ್ದು ಹೆಂಗೆ ತಿನ್ಸಕ್ಕಾಗುತ್ತಾ? ಸರಿ, ಓಕೆ. ಏನು ಗೊತ್ತಾ, ಇವಾಗ ನಮ್ಮ ಫ್ಯಾಮಿಲಿ ಅಲ್ವಾ, ಅಮ್ಮನವ್ರ ಮುಂದೆ ಹಂಚ್ಕೊಳ್ಳೋದು ಯಾರು? ನಿಮ್ಮ ಮನೆಯವ್ರ ಮುಂದೆ ಹಂಚ್ಕೊಳ್ಳೋದು ಸ್ವಲ್ಪ ನನಗೆ ನಾಚಿಕೆ, ಹುಡುಗಿ ಥರ ನಾಚಿಕೆ ಗೈಸ್ ನಮ್ಮನೆಯವ್ರಿಗೆ. ಸರಿ, ರಿಮೋಟ್ ಇಟ್ಕೊಂಡು ಜಗಳ ಮಾಡೋದೇ ನಾನಂತೆ ಗೈಸ್. ನಾನು ಇವರೇ ಗೈಸ್ ಕ್ರಿಕೆಟ್ ನೋಡಂಗಿಲ್ಲ ಗೈಸ್. ದೇವ್ರ ಅಣ್ಣಗಳು ಹೇಳ್ತೀನಿ, ಇದು ನಿಜ. ಇಷ್ಟರಲ್ಲಿ ಯಾವ್ದು ಸುಳ್ಳು ಐತೋ ನಿಜ ಐತೋ ಗೊತ್ತಿಲ್ಲ, ರಿಮೋಟಿಗೆ ದೊಡ್ಡ ಜಗಳ ಆಗುತ್ತೆ ಅಂತ ಹೇಳತ್ರ ನಾನು ಯಾವ್ದು ನೋಡಂಗೆ ಇಲ್ಲ ಗೈಸ್. ನಮ್ಮ ಮನೇಲಿ ಟಿವಿ ನಾನು ಮುಟ್ಟಂಗೆ ಇಲ್ಲ. ರಿಮೋಟ್ ಚಿಕ್ಕ ವಯಸ್ಸಿದನು ಟಿವಿ ಹುಚ್ಚು ಜಾಸ್ತಿ, ಫೋನ್ಗಿಂತ ಟಿವಿ ನೋಡೋದು ಜಾಸ್ತಿ. ನಾನು ರಿಮೋಟ್ ನಂಗೆ ಕೈ ಕೊಡಲ್ಲ ಗೈಸ್. ಒಂದು ನ್ಯೂಸ್ ನೋಡೋಕ್ಕೂ ಕೊಡಲ್ಲ, ಒಂದು ಸಿನಿಮಾ ನೋಡ್ತೀನಿ ಕೊಡಲ್ಲ, ಒಂದು ಪ್ರೋಗ್ರಾಮ್ ನೋಡ್ತೀನಿ. ನಂಗೆ ಇಷ್ಟ ಆಗಿದ್ ಮಾತ್ರ ಹಾಕೊಂಡು ನೋಡ್ಬೇಕು, ನನ್ನ ಜೊತೆ ನೋಡ್ಬೇಕಷ್ಟೇನೆ. ಇಲ್ಲ ಅಂದ್ರೆ ಕೊಡಲ್ಲ ರಿಮೋಟ್ ನನಗೆ ಜಾಸ್ತಿ. ಸೆಲ್ಫಿ ಯಾರು ತಗೊಳ್ಳೋದು? ನಿಜವಾಗ್ಲು ಗೈಸ್, ಇತ್ತೀಚೆಗೆ ನನ್ನ ಫೋಟೋಸ್ಗಳು ಇವ್ರು ತೆಗಿತಿದ್ದಾರೆ ಅಷ್ಟೇ. ಮದ್ವೆ ಆದ್ಮೇಲೆ, ಮದ್ವೆಕ್ಕಿಂತ ಫಸ್ಟು ಎಷ್ಟು ಫೋಟೋಸ್ಗಳು ಗೊತ್ತಾ ಗೈಸ್? ಹುಡುಗಿರ ರೀತಿ ಎಲ್ಲ ಫೋಟೋ ತಗೊಂಡವ್ರೆ. ಹಿಂಗೆ ಹಿಡ್ಕೊಂಡು ಆಮೇಲೆ ಹಿಂಗೆ ಸ್ಪೆಕ್ಸ್ ಹಿಡ್ಕೊಂಡು, ಆಮೇಲೆ ಫೋಟೋ ಅಲ್ಲ, ಇವಾಗ ಒಂದು ಕಾಲಿಗೆ ಗಾಯ ಆಗ್ಲಿ,
ಒಂದ್ ತಲೆ ಗಾಯ ಆಗ್ಲಿ ಏಟ್ ಅವೆಲ್ಲ ಆಗ್ಲಿ memory. ಕೈ ಮುರಿದೋಗಿರ್ಲಿ ಅದೆಲ್ಲ ಫೋಟೋ ಇದೆ ಗೈಸ್ ಹಳೆದು. ಒಂದು 5,000ದಿಂದ 10,000 ಫೋಟೋನೇ ಇದಾವೆ ಗೈಸ್, ಹಳೆ ಫೋಟೋಗಳು. ನಾನು ಮಡಗಿ ನಮ್ಮವು ಅಷ್ಟೇ ತುಂಬಾ ಫೋಟೋಸ್ಕೊಳವೆ. ಇವಾಗ ಮದುವೆ ಆದ್ಮೇಲೆ, ಮದುವೆಗೆ ಮುಂಚೆ ಇವಳ ಫೋಟೋಗಳೇ ಇಲ್ಲ. ಅಂದ್ರೆ ನನ್ ಫೋನೇ ಕೊಡ್ಸಿರ್ಲ, ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡ್ರೆ ನಮ್ಮ ಮನೇಲಿ ನಾಡ್ ಕೊಡ್ದಂಗ್ ಕೊಡಿಯೋರು ಗೈಸ್. ಸರಿ, ಸೀಕ್ರೆಟ್ ಆಗಿ ಫೋನ್ ಚೆಕ್ ಮಾಡೋದು ಯಾರು? ಇದುವರೆಗೂ ಒಂದು ದಿನ ನಾನು ಚೆಕ್ ಮಾಡಿಲ್ಲ ಗೈಸ್ ಇವಳು ಫೋನ್. ಒಂದೇ ಒಂದು ದಿನ, ಒಂದು ಕ್ಷಣ. ಮದುವೆ ಆಗಿ 5 ವರ್ಷದಿಂದ ಪ್ರತಿ ದಿನ ಚೆಕ್ ಮಾಡ್ತಾಳೆ. ಏನಾರ ಸೀಕ್ರೆಟ್ ಆಯ್ತಾ, ಏನಾರ ಸೀಕ್ರೆಟ್ ಸಿಗುತ್ತೆ ಇವನ್ ಬಗ್ಗೆ ಅಂತ. ಫಸ್ಟ್ ಎಲ್ಲ ಸಿಕ್ಕಿತ್ತು ಗೈಸ್, ಅದನ್ನೆಲ್ಲ ಡಿಲೀಟ್ ಮಾಡಿ ನಾನು ಕುತ್ಕೊಂಡು ಓದ್ಬಿಟ್ಟು. ಮದುವೆಗೆ ಮುಂಚೆ ಇದು, ಮದುವೆ ಆದ್ಮೇಲೆ ಏನಾರು ಸಿಕ್ಕೈತಾ? ಒಂದ್ಸಲ ಸಿಕ್ಕಿತ್ತು. ಅಯ್ಯಪ್ಪ. ಅದೇಳ ಹೇಳ್ಬೋದು ಬಿಡಿ, ಏನಾಗಲ್ಲ. ಯಾವ್ದೋ ಗೊತ್ತಿಲ್ಲ ಗೈಸ್, ಹಳೆ ಫ್ರೆಂಡೇನೆ ಇವ್ರ ಫ್ರೆಂಡ್ಗೆ ಮಾಜಿಟವ್ ಬಗ್ಗೆ ಹೇಳಿರೋದು, ಮಾತಾಡಿರೋದು ಸಿಕ್ಕಿತ್ತು. ನಾಯಿಗೆ ಇಟ್ಕೊಂಡು ಹೊಡೆದಿದ್ದೆ ಎಲ್ಲ ಸುಳ್ಳು ಗೈಸ್. ನಿಜ ಗೈಸ್, ಎಲ್ಲ ಹೊಡೆದೆ. ನೆಕ್ಸ್ಟ್ ಕ್ವೆಶ್ಚನ್, ತಿಂಡಿ ಶೇರ್ ಮಾಡಲ್ಲ ಅಂತ ಹೇಳೋದು ಯಾರು? ತಿಂಡಿ ಇವಾಗ ಏನಾರು ಚೆನ್ನಾಗಿರೋ ತಿಂಡಿ ತಿಂತಾ ಇರ್ತೀವಿ, ಅದನ್ನ ನಿನಗೆ ಕೊಡಲ್ಲ ಅಂತ ಹೇಳೋದು ಯಾರು? ಗೈಸ್, ನನ್ನ ಹತ್ರ ತಿಂಡಿ ತಿಂತಾ ಇದ್ರೆ ಕಿತ್ಕೊಂಡು ತಿನ್ನೋದು ಇವಳು. ನಾನು ಇವಳ ಹತ್ರ ಈಗ ತಗೋತೀವಿ ಅಂದ್ರೆ ಮುಟ್ಟಕ್ಕೂ ಸಹ ಕೊಡಲ್ಲ ಅದನ್ನ ಅಂತ ತಿಂಡಿ ಪೋತಿ. ಗೈಸ್, ನಂಗೆ ಏನಂದ್ರೆ ಒಳ್ಳೆ ಫುಡ್ ಆದ್ರೆ ಅದು ತಿನ್ಬೇಕಾದ್ರೆ ನನ್ಗಿಂತ ಫಸ್ಟ್ ತಿನ್ಕೊಬಿಟ್ಟವ್ರು ನನ್ನ ಹತ್ರ ಕೇಳಕ್ ಬಂದ್ರೆ ನಾನು ಫೀಲ್ ಮಾಡ್ಕೊಂಡು ತಿನ್ನೋದು. ನನಗೆ ಬೇರೆ ಎಲ್ಲದಕ್ಕಿಂತ ಬೇರೆ ಇವಾಗ ಹೊರಗಡೆ ಪಿಜ್ಜಾ ಬರ್ಗರ್ ಅದಕ್ಕಿಂತ ಮನೇಲಿ ಅನ್ನ ಸಾರು ಊಟಕ್ಕೆ ನೆಂಚ್ಕೊಳಕ್ ಏನಾರ ಸೈಡ್ಸ್ ಇದ್ರೆ ನಂಗೆ ಒಂಥರ ಫೀಲ್ ಮಾಡ್ಕೊಂಡು ನಿಧಾನ ತಿನ್ಬೇಕು. ಇವ್ರು ಹಂಗಲ್ಲ, ಬರೀ ಎಷ್ಟು ದಿನ ಅವಳು ಅನ್ನ ಹಿಂಗ್ ತಳ್ಳಿದಾಳ ಗೊತ್ತಾ ಗೈಸ್? ಗಂಡ್ ಮಕ್ಳು ತಳ್ಳದ್ ನೋಡಿದೀನಿ. ನನಗೆ ಫೀಲ್ ಮಾಡ್ಕೊಂಡು ತಿನ್ಬೇಕಾದ್ರೆ ಏನಾರ ಅಂದ್ಬಿಟ್ರೆ, ಏನಾರ ಕಿತ್ಕೊಬಿಟ್ರೆ, ನನಗೆ ನಂತ ಕಿತ್ಕೊಂಡ್ರೆ ನಂಗೊಂಥರ ಸಾಕು. ಬೇರೆ ಅದ್ರ ಮೇಲೆ ನಂಗೆ ಏನಾರು ಕೋಪ ತರ್ಸಿದ್ರು ನಾನು ಸುಮ್ಮನೆ ಆಗ್ಬಿಡ್ತೀನಿ. ತಿನ್ನೋದ್ರ ಮೇಲೆ ಆ ಥರ ಮಾಡ್ಬಿಟ್ರೆ ನಂಗೆ ಒಂಥರ ಸಂಕಟ ಆದಂಗೆ ಅನ್ಸ್ಬಿಡುತ್ತೆ ನನಗೆ, ಅಷ್ಟು ಕೋಪ ಬಂದ್ಬಿಡುತ್ತೆ. ಅದೆಲ್ಲ ತಪ್ಪು ಅನ್ಸೋದು ಒಂದೊಂದು ಟೈಮು ಏನು ಮಾಡೋಕ್ಕಾಗಲ್ಲ, ನಂಗೆ ಕೋಪ ಹಂಗೆ ಇದ್ಬಿಡುತ್ತೆ ಊಟದ ಮೇಲೆ ಆ ಥರ ಮಾಡಿಬಿಟ್ರೆ. 5 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಮಾಡೋರು ಯಾರು? ಏನ್ರಲ್ಲಿ? ಎಲ್ಲದ್ರಲ್ಲೂ ಗೈಸ್ ಏನು ಗೊತ್ತಾ, ಫಸ್ಟ್ ರೆಡಿ ಆಗು, ಆಮೇಲೆ ನಾನು ರೆಡಿ ಆಯ್ತೀನಿ, ನೀನು ರೆಡಿ ಆಗೋದು ಲೇಟ್ ಮಾಡ್ತೀಯ ಅಂತ ಹೇಳ್ತಾರೆ. ನಾನು ಒಂದು ಮೇಕಪ್ ಮಾಡ್ಕೊಳ್ಳಲ್ಲ ಗೈಸ್, ಒಂದು ಕ್ರೀಮ್ ಹಾಕೊಳ್ಳೋದು, ಹಣೆ ಕುಂಕುಮ ಹಾಕೊಳ್ಳೋದು, ಐನರ್ ಹಾಕೊಳ್ಳೋದು, ಒಂದು ಲಿಪ್ ಬಾಮ್ ಏನೋ ಮೆತ್ಕೊಂಡು ಬರೋದು ಅಷ್ಟೇನೆಯ. ಡ್ರೆಸ್ ಅಷ್ಟೇನೆಯ, ನಂದೇನು ಜಾಸ್ತಿ ಹೊತ್ತು ಮಾಡ್ಕೊಳ್ಳೋದೇ ಇಲ್ಲ. ಸ್ಯಾರಿ ಅಂತೂ ಉಡ್ಕೊಳ್ಳೋದೇ ಇಲ್ಲ, ನಂಗೆ ಉಡೋಕ್ಕೂ ಬರಲ್ಲ ಅಂತ. ಅಂಥದ್ರಲ್ಲಿ ಇವರು ನನ್ನ ರೆಡಿಯಾಗಿ, ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಹೋಗಿ ರೆಡಿಯಾಗಿ ಬಂದು ಕೂತ್ಕೊಂಡು 1 ಅವರ್ ಕಾಯ್ಬೇಕು ಗೈಸ್. ನಾನು ಬಾತ್ರೂಮಲ್ಲೇ ಕೂತಿರ್ತಾರೆ ಅರ್ಧ ಗಂಟೆ. ಸರಿ, ಓಕೆ. ಅದು ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಇವ್ರದ್ದು. ಇವ್ರೇ ಲೇಟ್ ಮಾಡೋದು. ಹುಡುಗಿರ್ ರೆಡಿ ಆಗೋದು ಲೇಟು ಅಂತ ಕೇಳಿದಿರಿ ಎಲ್ಲ ಕಡೆ, ಇಲ್ಲಿ ಹುಡುಗನೇ ರೆಡಿ ಆಗೋದು ಲೇಟು. ಸರಿ, ಸರ್ಪ್ರೈಸ್ ಪ್ಲಾನ್ ಮಾಡೋದು ಯಾರು ಜಾಸ್ತಿ? ನಾನೇ. ಎಸ್, ಇವಳೆ. ನನಗೆ ಸರ್ಪ್ರೈಸ್ ಇವೆಲ್ಲ ಗೊತ್ತೂ ಇಲ್ಲ, ನಮಗೆ ಕೊಡೋಕೆ ಬರೋದು ಇಲ್ಲ. ಸರಿ, ಹೆಚ್ಚು ಸೋಮಾರಿ ಯಾರು? ಸೋಮಾರಿ ಅಂದರೆ ಯಾರು ಇಲ್ಲ ಗೈಸ್, ಯಾರು ಇಲ್ಲ. ಇಬ್ರು ಅಲ್ವೇ, ನಾವಿಬ್ರು. ಸರಿ, ಹಠ ಮಾಡೋದು ಯಾರು ಜಾಸ್ತಿ? ನಾನೇ. ಏನು ನಂಗೆ ಹಠ ಮಾಡೋದು ಪಟ ಪಟ ಅಂತ ಹೇಳ ಅಷ್ಟೇ ಸಾಕು. ಜಾಸ್ತಿ ನಿದ್ದೆ ಮಾಡೋದು ಯಾರು? ನಾನೇ. ಫ್ಯಾಮಿಲಿಲಿ ಫೇವ್ರೆಟ್ ಇಬ್ಬರಲ್ಲಿ? ನಿಮ್ಮನೆ ಫ್ಯಾಮಿಲಿ, ನಮ್ಮನೆ ಫ್ಯಾಮಿಲಿ? ಇದು ಹೇಳ ಗೈಸ್, ನನಗೆ ಇಷ್ಟ ಇಲ್ಲ ಗೈಸ್ ಇದು ಹೇಳಕ್ಕೆ. ನಿಮಗೆ ಯಾರು ಹೇಳಿ, ನಿಮ್ಮನೆ ಫ್ಯಾಮಿಲಿ, ನಮ್ಮನೆ ಫ್ಯಾಮಿಲಿ ಎಲ್ಲರೂ ಇಷ್ಟ ಹೇಳಿ. ಇಬ್ರು ಇಬ್ರು ಇಲ್ಲಿ ಎಲ್ಲರೂ ಅಲ್ಲೋ ಅಲ್ಲ ಎಲ್ಲರೂ ನೋಡಿ ಗೈಸ್ ಹಿಂಗೈತೆ. ಇವ್ರು ಮಾತ್ರ ಹೇಳಲ್ಲ, ನಾನು ಮಾತ್ರ ಹೇಳ್ಬಿಡ್ಬೇಕಂತೆ. ಜಾಸ್ತಿ ರೊಮ್ಯಾಂಟಿಕ್ ಯಾರು? ನಮ್ಮನೆಯವರು. ಇಲ್ಲ, ನಮ್ಮನೆಯವರು. ಬಾಯ್ ಬಿಡಲ್ಲ ಗೈಸ್ ಅವಳು. ನಾನಿಲ್ಲದೆ ನೀನು 1 ವಾರ ಬದುಕ್ತೀಯಾ? ಒಂದಿನೂ ಆಗಲ್ಲ ಗೈಸ್ ನನ್ನ ಕೈಲಿ. ನಾನು ಯಾವ ಹ್ಯಾಬಿಟ್ ಹೆಚ್ಚು ಇರಿಟೇಟ್ ಆಗುತ್ತೆ? ಫೋನ್ದೇನಾ? ಮೊದಲು ನಿನಗೆ ಕ್ರಶ್ ಇದ್ದಿದ್ದು ಒಪ್ಕೋತೀಯಾ? ಇಲ್ಲ. ಸುಳ್ಳು. ನಾನು ಕೋಪದಲ್ಲಿದ್ದಾಗ ಕ್ಯೂಟ್ ಆಗಿರ್ತೀನ ಅಥವಾ ಖಾರವಾಗಿರ್ತೀನ? ಕೋಪ ಇದ್ರೆ ತಾನೇ ಕ್ಯೂಟ್ ಕಾಣೋದು. ನನಗೆ ಕೋಪನೇ ಇಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ನಮ್ಮಿಬ್ಬರಲ್ಲಿ ಯಾವಾಗಲೂ ಸ್ಮೈಲ್ ಇರುತ್ತೆ. ಪಾಸಿಟಿವ್ ಯಾರು? ನಾನು ಗೈಸ್. ನನ್ನ ಪಾಸ್ವರ್ಡ್ ನಿನ್ಗೆ ಗೊತ್ತಾ? ಗೊತ್ತು. ನಾನು ತುಂಬಾ ದಪ್ಪ ಆದ್ರೆ ನಾನು ಲವ್ ಮಾಡ್ತೀಯಾ? ಹೆಂಗಿದ್ರು ಲವ್ ಮಾಡ್ತೀನಿ. ಅಲ್ಲ, ಆರೋಗ್ಯ ಮುಖ್ಯ ಅಲ್ವಾ? ಸರ್, ಜಗಳಾದಾಗ ಏನು ಯೋಚಿಸ್ತೀಯಾ ಮನ್ಸಲ್ಲಿ? ಸತ್ತೋಗ್ಬಿಡೋಣ. ಸರಿ,
ಜಾಸ್ತಿ ಸಾರಿ ಕೇಳಕ್ಕೆ ಇಷ್ಟಪಡೋರು ಯಾರು? ಸಾರಿ ಕೇಳಕ್ಕೆ ಇಷ್ಟಪಡೋದು ಇವಳೆ ಗೈಸ್. ಸಾರಿ ನಾನು ಹೇಳ್ಬೇಕಷ್ಟೇ. ಸಿಗರೇಟ್ ಇಟ್ಕೊಳ್ಳೋದು ಯಾರು ಜಾಸ್ತಿ? ನೀವೇನೆ. ನಾನೇನು ಹೇಳ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ನಾನು ತುಂಬಾ ಹೇಳ್ಕೊತೀನಿ ಗೈಸ್, ಒಂದು ಸಣ್ಣ ಪುಟ್ಟದ ವಿಚಾರನೇ ಹೇಳ್ಕೊತೀನಿ ನಾನು. ನಾನು ಯಾವ ಡೈಲಾಗ್ ರಿಪೀಟ್ ಮಾಡ್ತಾ ಇರ್ತೀನಿ? ಡೈಲಾಗ ಯಾವುದು? ಮುದು ಮುದು ಅನ್ನೋದು ಬಿಟ್ಟು ಇನ್ನೇನೋ ಡೈಲಾಗ್ ಇಲ್ಲ ಅಷ್ಟೊಂದು. ಸರಿ, ಮೂಡ್ ಸ್ವಿಂಗ್ ಇದ್ದಾಗ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ಮ್ಯಾನೇಜೇ ಮಾಡೋಕ್ಕಾಗಲ್ಲ, ಜಗಳ ಇವರೇ ಮಾಡ್ಕೊಂಡು ಮ್ಯಾನೇಜ್ ಮಾಡಬೇಕು. ಮುಂಚ್ಕೊಂಡು ಕೂತ್ಕೊಳ್ಳೋದಷ್ಟೇ. ನನ್ನ ಫೋನ್ ಗ್ಯಾಲರಿ ನೋಡಿದ್ರೆ ಶಾಕ್ ಆಗ್ತೀಯ ನೀನು? ಎಲ್ಲ ನೋಡಿರೋದೆಲ್ಲ ಫೋಟೋಸ್. ಅಂದ್ರೆ ನನಗೆ ಇನ್ನೊಂದು ಯಾಕೆ ಶಾಕ್ ಆಗುತ್ತೆ ಅಂದ್ರೆ, ನಾನು ಬರ್ತಡೇಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡ್ರೆ ಶಾಕ್ ಆಯ್ತೀನಿ. ಹೌದಾ? ಹಾಕೊಳ್ಳಲ್ಲ ರೀತಿಯಲ್ಲ. ನಮ್ಮಿಬ್ರದ್ದು ಲವ್ ಸ್ಟೋರಿ ಅಥವಾ ಮ್ಯಾರೇಜ್ ಸ್ಟೋರಿನ ಒಂದು ಸಿನಿಮಾ ಮಾಡಿದ್ರೆ ಹೀರೋ ಹೀರೋಯಿನ್ ಯಾರಾಗಿರ್ಬೇಕು? ಬೇಡ, ಯಾರು ನಾವೇ ಆಗಿರ್ತೀವಿ. ಸುಮ್ಮನೆ ಒಂದು ಹೇಳು. ನಾವೇ ಆಗಿರ್ತೀವಿ. ಬೇಡ, ನಮ್ಮ ಬಿಟ್ಟು ಇವಾಗ ಈ ಸಿನಿಮಾ ಹೀರೋ ಹೀರೋಯಿನ್ ಅಲ್ಲ ಹೇಳು. ಸುದೀಪ್ ಹೇಳಂಗಿಲ್ಲ. ಸುದ್ದಿ ಬೇಡ ಬಿಡು, ಹೋಗಿ. ಅವ್ರಿಗೆಲ್ಲ ಫುಲ್ಲು ಐ ಲೆವೆಲ್. ಸಿಂಪಲ್ ಆಗಿ ಅಂದ್ರೆ ಯಾರು ಸಿಂಪಲ್ ಆಗಿರೋ, ನಂಗೆ ಯಾರು ಸೂಟ್ ಆಗಲ್ಲ ಅನ್ಸುತ್ತೆ ಗೈಸ್. ಹುಡುಗಿರಲ್ಲಿ ಸೂಟ್ ಆಯ್ತಾರೆ, ಹುಡುಗರಲ್ಲಿ ಸೂಟ್ ಆಗೋದು ಗೊತ್ತಾಯ್ತಲ್ಲ. ನನ್ಗೆ ಯಾರು ಗೊತ್ತಾ? ಕೃಷ್ಣನ್ ಲವ್ ಸ್ಟೋರಿ ಅವ್ರು ರಿಪೀಟ್ ಆಗ್ಬೇಕು, ಚೆನ್ನಾಗಿರುತ್ತೆ. ನಂಗೂ ಅದಿತ್ತು ಮನ್ಸಲ್ಲಿ, ಆದ್ರೂ ಒಂಥರ ರಾಧಿಕಾ ಪಂಡಿತ್ ಮತ್ತೆ ಅಜಯ್. ಸೊ ಓಕೆ ಗೈಸ್, ಇವತ್ತಿಂದು ಕ್ವಶನ್ಗಳು ಇಷ್ಟಿತ್ತು. ನಿಮಗೆ ಇದರಲ್ಲಿ ಒಂದೇ ಒಂದು ಕ್ವಶನ್ ಇಷ್ಟ ಆಗಿದ್ರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಿಬ್ಬರನ್ನು ಇನ್ನೂ ಜಾಸ್ತಿ ಜನಕ್ಕೆ ಇಷ್ಟ ಆಗೋ ರೀತಿ ನೀವು ಮಾಡಿ. ಸರಿ, ಓಕೆ ಗೈಸ್, ಇಷ್ಟೇ ಕ್ವಶನು. ನಿಮಗೂ ಏನಾದ್ರು ಕ್ವಶನ್ಗಳು ಇದ್ದರೆ ಹಾಕಿ. ಇನ್ನು ಕ್ವಶನ್ಗಳು ತುಂಬ ಇದ್ದಾವೆ, ಅದನ್ನೆಲ್ಲ ಕೇಳ್ಕೊಂಡು ಹೋದರೆ ಇವತ್ತಿನ ವಿಡಿಯೋನೇ ಮುಗ್ಸೋಕ್ಕಾಗಲ್ಲ ನಾವು. ಅದು ಒಂಥರ ಚೆನ್ನಾಗಿದೆ ಗೈಸ್ ಈ ವಿಡಿಯೋ. ಇದೇ ಥರ ಕ್ವಶನ್ಗಳು ವೀಡಿಯೋಸ್ ಬೇಕು ಅಂದರೆ ಬೇರೆ ಬೇರೆ ಥರದ್ದು ಸಿಗುತ್ತೆ. ನಾವು ಮಾಡಿ ಅಂದರೆ, ನೀವು ಮಾಡಿ ಅಂದರೆ ನಾವು ಮಾಡಾಕ್ತಾ ಇರ್ತೀವಿ. ವಾರಕ್ಕೆ 1-2 ವೀಡಿಯೋಸ್ ಬರ್ತಾ ಇರ್ತೀವಿ ಮೇಲೆ ಈ ಚಾನಲಲ್ಲಿ. ಸೊ ನೀವು ಕಮೆಂಟ್ ಹಾಕೋದು ಮಾಡಿಬಾರ್ದು ಅಷ್ಟೇ. ತುಂಬ ಕ್ವಶನ್ಗಳು ಹಾಕಿ ನಾವು ತುಂಬ ವೀಡಿಯೋಗಳು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟು, ಶೇರು ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಕ್ವಶನ್ ತಗೋಬರ್ಬೇಕಾಯ್ತು, ನಾನು ತುಂಬ ಇವರೇ ತಗೊಂಡ್ಬಿಟ್ಟಿದ್ರೆ ಕ್ವಶನ್ನು. ನಾನೇನೋ ಸಿಂಪಲ್ಲಾಗೆ ನಾನೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಬಾಯ್ ಬಾಯ್ ಗೈಸ್.